ನೀವು ಯಾರನ್ನಾದ್ರೂ ಗಮನಿಸಿದಾಗ ಈ ವ್ಯಕ್ತಿ ಹೊರಗಿನಿಂದ ತುಂಬಾ ಶಾಂತವಾಗಿ ಕಾಣುತ್ತಾರೆ, ಆದರೆ ಒಳಗೊಂದು ಅಪಾರ ಶಕ್ತಿ ಇರುತ್ತದೆ ಅಂತ ಅನಿಸಿದರೆ ಅದಕ್ಕೆ ಕಾರಣ ಉತ್ತರ ಭಾದ್ರಪದ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಉತ್ತರ ಭಾದ್ರಪದ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ಉತ್ತರ ಭಾದ್ರಪದ ಬಗ್ಗೆ. ಉತ್ತರ ಭಾದ್ರಪದ ಭಚಕ್ರದ 26ನೇ ನಕ್ಷತ್ರ. ಇದು ಸಂಪೂರ್ಣವಾಗಿ ಮೀನ ರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಶನಿ. ಉತ್ತರ ಭಾದ್ರಪದ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಸ್ಥಿರತೆಯನ್ನು ಉಳಿಸಿಕೊಳ್ಳುವ ಶಕ್ತಿ. ಇವರು ಯಾವ ಪರಿಸ್ಥಿತಿಯಲ್ಲೂ ಮನಸ್ಸಿನ ಸಮತೋಲವನ್ನು ಕಾಪಾಡಲು ಪ್ರಯತ್ನಿಸುವವರು. ಉತ್ತರ ಭಾದ್ರಪದ ನಕ್ಷತ್ರದ ಸಂಕೇತ ಅವಳಿಗಳು, ಟ್ವಿನ್ಸ್. ಇದು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುವುದನ್ನು, ಜೊತೆಯಾಗಿ ಮುಂದೆ ಸಾಗುವುದನ್ನು ಮತ್ತು ಜೀವನದಲ್ಲಿ ಸಮತೋಲನವನ್ನು ಸೂಚಿಸುತ್ತದೆ. ಅದಕ್ಕೆ ಉತ್ತರ ಭಾದ್ರಪದ ಜನರು ಸಂಬಂಧಗಳನ್ನು ಕಾಪಾಡಲು ಹಾಗೂ ಇತರರಿಗೆ ಆಸರೆಯಾಗಲು ಪ್ರಯತ್ನಿಸುತ್ತಾರೆ. ಉತ್ತರ ಭಾದ್ರಪದ ನಕ್ಷತ್ರದ ಅಧಿದೇವತೆ ಶ್ರೀ ಅಹಿರ್ಬುದ್ನ್ಯ. ಅವರು ಆಳವಾದ ಜ್ಞಾನ, ಆಂತರಿಕ ಶಕ್ತಿ ಮತ್ತು ಸ್ಥಿರತೆಯ ಸಂಕೇತ. ಅದಕ್ಕೆ ಉತ್ತರ ಭಾದ್ರಪದ ಜನರಲ್ಲಿ ಹೊರಗೆ ಶಾಂತವಾಗಿದ್ದರೂ ಒಳಗೆ ಅಪಾರವಾದ ಮಾನಸಿಕ ಶಕ್ತಿ ಕಾಣಿಸುತ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಶಾಂತಿ ಪರಮಂ ಸುಖಂ, ಅಂದರೆ ಶಾಂತಿಯೇ ಪರಮ ಸುಖ. ಇದೇ ಉತ್ತರ ಭಾದ್ರಪದ ಶಕ್ತಿ. ಆದರೆ ಒಂದು ಎಚ್ಚರಿಕೆ ಇದೆ. ಉತ್ತರ ಭಾದ್ರಪದ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ತಮ್ಮ ಭಾವನೆಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳುವುದು, ಎಮೋಷನಲಿ ರಿಸರ್ವ್, ಬದಲಾವಣೆಯನ್ನು ಸುಲಭವಾಗಿ ಒಪ್ಪಿಕೊಳ್ಳದಿರುವುದು, ರೆಸಿಸ್ಟೆನ್ಸ್ ಟು ಚೇಂಜ್, ಅತಿಯಾಗಿ ಮೌನವಾಗಿರುವುದು, ವಿಡ್ರಾನ್, ಅಗತ್ಯಕ್ಕಿಂತ ಹೆಚ್ಚು ಸಹಿಸಿಕೊಳ್ಳುವುದು, ಓವರ್ ಟಾಲರೆಂಟ್. ಉತ್ತರ ಭಾದ್ರಪದ ಜನ್ಮ ನಕ್ಷತ್ರ ಇರುವವರಿಗೆ ಸ್ಥಿರವಾಗಿರುವುದು ಒಂದು ಶಕ್ತಿ, ಆದರೆ ಅಗತ್ಯವಿದ್ದಾಗ ಬದಲಾವಣೆಯನ್ನು ಸ್ವೀಕರಿಸುವುದು ಅಷ್ಟೇ ಮುಖ್ಯ. ನೀವು ಸ್ಥಿರತೆ ಮತ್ತು ಬದಲಾವಣೆಯ ನಡುವೆ ಸಮತೋಲನ ಕಲಿತಾಗ ನಿಮ್ಮ ಶಕ್ತಿ ಇನ್ನಷ್ಟು ಪ್ರಕಾಶಿಸುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಸ್ಥಿರತೆಯ ಶಕ್ತಿ. ಆ ಸ್ಥಿರತೆಯ ಜೊತೆಗೆ ಬದಲಾವಣೆಯನ್ನು ಸ್ವೀಕರಿಸಿದಾಗ ಅವರು ಅನೇಕರಿಗೆ ಸ್ಫೂರ್ತಿಯಾಗುತ್ತಾರೆ. ಇದು ಉತ್ತರ ಭಾದ್ರಪದ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 27ನೇ ನಕ್ಷತ್ರವಾದ ರೇವತಿ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.